ಇದೇನಾ ನಮ್ಮ ನೆಕ್ಸ್ಟ್ ಬೈಕ್. ನಂಗೆ ಭಾರಿ ಇಷ್ಟ ಈ ಶಿಫ್ಟ್ ಲೈಟು. 5th 6th ಗೇರ್ಸ್ ಕೊಟ್ಟಿರೋದೇ ವೇಸ್ಟ್ ಈ ಗಾಡಿನಲ್ಲಿ. ಸಾಮಾನ್ಗೆ ಬಿದ್ದು ಗುರು ಏಟು. ಗಾಡಿ ಇದು ಈ ಕಡೆ ಬಾ. ಬರೋದು ಏಯ್ ನೋಡ್ದಿ ಫೋನು. ಒಂದು ಸ್ವಲ್ಪ ಹಿಂದೆ ಬಾ ಅಮ್ಮ. ಹೌದಾ? ರಿಮೋಟು. ಟೆಕ್ನಾಲಜಿ ಹೋದು ರೂಪ. ಸರಿ ಇಟ್ಕೊಳ್ಳಿ. ಓಕೆ ಅಷ್ಟೇ ಸರ್. ಸ್ಟ್ಯಾಂಡ್ ಅಪ್ ಅಷ್ಟೇನಾ? ಮುಂಚೆ ಕಷ್ಟ. ये ऊपर ऐसे चढ़ जाता है? नहीं अभी आया. अच्छा आया सॉरी कहाँ से है आपका? सर्विस है. आपके गाड़ी था वो जो क्या नाम लोगे? जैगुआर नहीं कौन सी गाड़ी? ऑडी 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 ऑडी. तो अभी ये और मोटरसाइकिल लिया? हाँ ये पुराना है. हाँ सर्विस पे है. सर्विस है. ओह ಏನ ಇದಾದ್ಮೇಲೆ ಊಟ ಅನ್ಸುತ್ತದೆ. ಅದೇ ಬೈಕ್ ಚೆನ್ನಾಗಿದ್ಯಾ? ಬ್ಲ್ಯಾಕ್ ಬೈಕ್ ನೆಕ್ಸ್ಟ್ ತಗೊಂತಾರೆ. ಬ್ಲ್ಯಾಕ್ ಬೈಕ್ ನೆಕ್ಸ್ಟ್. ಇದು ಇಷ್ಟ ಅಲ್ಲ? ಅದೇ ಸೈಡಲ್ಲೇ ಇರು, ಅವನು ಬರ್ತಾವನೆ. ಇರೋ ದೇವ್ರ ಹಿಂದೆ ತೆಗಿತಾರ. ಆ ಕಡೆ ಹೋಗು. ಸ್ಲೋ. ಇದಕ್ಕೆ ಇದಿಲ್ಲ ಏನು ರಿವರ್ಸ್ ಹೋಗ್ಬಿಡ್ಬೇಕಿತ್ತು. ಏನೋ ಆಫ್ ಮಾಡೋದು ಹೆಂಗ್ ಗೊತ್ತಾ? ಒಂದು ಬಟನ್ ಇದೆ ಅಷ್ಟೇ ಇದು. ಸರಿ ಮಗನೇ, ಲಾಕ್ ಹೆಂಗ್ ಮಾಡೋದು? ಅಷ್ಟೇ ಲಾಕ್, ಸಿಂಪಲ್. ಏ ಅದು ಗಾಡಿ ಅಲ್ಲಾಡಲ್ಲ, ಹ್ಯಾಂಡಲ್ ಅಲ್ಲಾಡ. ಲಾಕ್ ಆಗುತ್ತೆ, ನೀನು ಸೇಫ್ ಮಾಡೋಕ್ಕಾಗಲ್ಲ. ಇಷ್ಟೇ ಇದೆ, ಸಾಕು ಸಾಕು ಸಾಕು. ವೆರಿ ವೆರಿ ಸಿಂಪಲ್.
10 ಲಕ್ಷ. ಡ್ಯಾಡಿ ನಂಗೆ ಈ ಬೈಕ್ ಇಷ್ಟ ಅಲ್ಲ, ನಂಗೆ ಬ್ಲಾಕ್ ಬೈಕ್ ಇಷ್ಟ ತುಂಬ, ಅದೇ ಫೇವ್ರೇಟು. ಯಾವುದು ಬ್ಲ್ಯಾಕ್ ಬೈಕು? ನೀನು ಅವತ್ತೆಲ್ಲ ತೋರಿಸ್ತಾ ತಾನೆ, ನೇತರ ನಾನು ಆ ಬೈಕು ತಗೋತೀನಿ. ನಾನು ಹೇಳ ಯಾವ್ದಂತ. ಓ ಅದಾ, ಅದು ಇವಾಗಲ್ಲ ನೆಕ್ಸ್ಟ್ ಅವ್ನಿಗೆ ಆಲ್ರೆಡಿ ನೋಡ್ಬಿಟ್ಟಿದ್ದಾನೆ ನಮ್ಮ ನೆಕ್ಸ್ಟ್ ಬೈಕು. ಅದೇ ಅಂದ್ರೆ ಅದೇ ಇಷ್ಟ. ಅದು ಬರುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ ಅದು ಬರೋಕ್ಕೆ. ಅದೇ ಇಷ್ಟ ನನಗೆ. ಸರಿ, ಇವಳೇ ಕರ್ಕೊಂಡು ಹೋಗ್ತಲ್ಲ, ಇವರೇ ಎತ್ಕೊಂಡ್ಬಿಡ್ತಾರ. ಅವರಲ್ಲ, ಬೇರೆಯವ್ರು ಬರ್ತಾರೆ. ಅದಿನ್ನ ನೆಕ್ಸ್ಟ್ ಸ್ವಲ್ಪ ಇನ್ನ ಒಂದು 1 ಮಂತ್ ಮೇಲೆ ಆಗುತ್ತೆ. 10 months. 1 ಮಂತ್ ಮೇಲೆ. ಬಾ ಸಾಕು. 3 days later. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ ನಮ್ಮ ಅಡ್ಡಾಗೆ. ಸೊ ಇನ್ನೂ ಸನ್ರೈಸ್ ಕೂಡ ಫುಲ್ಲಾಗಿ ಆಗಿಲ್ಲ. ಆ್ಯಂಡ್ ಹಿಯರ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ರೆಡ್ Honda CBR RRR 1000. ಸೊ ಆಲ್ರೆಡಿ ಬೈಕ್ದು ರಿವ್ಯೂ ಎಲ್ಲ ನೋಡಿದ್ದೀರಾ ನೀವು. ಸೊ ಮೊನ್ನೆ ನಮ್ಮ ಮನೆಗೆ ಬಂದಿದ್ದು ಗಾಡಿಯಿಂದ ಇಳಿಸ್ಕೊಂಡಿದ್ದೆಲ್ಲ ನೋಡಿದ್ರಿ ಫುಟೇಜು. ಇದೇನಾ ನಮ್ಮ ನೆಕ್ಸ್ಟ್ ಬೈಕ್ ಅಂತ ವಿಡಿಯೋ ಟೈಟಲಲ್ಲಿ ಹಾಕಿದ್ದೀನಿ. ಬಟ್ ನೋ ಡಾರ್ಲಿಂಗ್ಸ್, ದಿಸ್ ಇಸ್ ನಾಟ್ ಅವರ್ ನೆಕ್ಸ್ಟ್ ಬೈಕ್. ಇದು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಮ್ಮ ಸಂಜೀವ್ ಅವ್ರ ಬೈಕ್ ಇದು. ಸೊ ಅವರು ಈಸ್ ಗಾನ್ ಟು ಇಸ್ ನೆಟಿವ್, ಅವ್ರದ್ದೇನೋ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಈ ಬೈಕ್ನ ಸರ್ವೀಸಲ್ಲಿ ಬಿಟ್ಟಿದ್ರು. ಸೊ ಸರ್ವೀಸಲ್ಲೇ ಜಾಸ್ತಿ ದಿವಸ ನಿಲ್ಸೋಕ್ಕಾಗಲ್ಲ, ದೇ ಡೋಂಟ್ ಅಲೌ ದ್ಯಾಟ್. ಅದಕ್ಕೆ ನನಗೆ ಹೇಳಿದ್ರು, ನೀವು ತೊಗೊಂಬಿಡಿ ಬ್ರದರ್ ಡೆಲಿವರಿ ಸರ್ವೀಸಿಂದ, ಓಡಿಸಿ ಸ್ವಲ್ಪ ಟೆಸ್ಟ್ ಮಾಡಿ ನೋಡಿ ಅಂತ. ಯಾಕಂದರೆ ಇದರಲ್ಲಿ ಕೂಲೆಂಟ್ ಒಂದು ಓವರ್ಫ್ಲೋ ಆಗ್ತಿತ್ತು. ಸೊ ಅದರದ್ದು ಕೂಲೆಂಟ್ ಕ್ಯಾಪ್ ಚೇಂಜ್ ಮಾಡಿದ್ದಾರೆ. ಯೂಶಲಿ ಎಲ್ಲ ಸೂಪರ್ ಬೈಕ್ಸಲ್ಲೂ ಓವರ್ಫ್ಲೋ ಆದರೆ ಕ್ಯಾಪು ಇದಾಗಿರುತ್ತೆ, ಕೂಲೆಂಟ್ ಏನೋ ಪ್ರೆಷರ್ ಕ್ಯಾಪ್ ಏನೋ ಬರುತ್ತೆ, ಅದನ್ನು ಚೇಂಜ್ ಮಾಡಿದ್ದಾರೆ. ಸೊ ನಾವು ಐ ಹ್ಯಾವ್ ಟು ರೈಡ್ ಇಟ್ ಆ್ಯಂಡ್ ಕನ್ಫರ್ಮ್ ಟು ದ ಸರ್ವಿಸ್ ದಟ್ ಎವ್ರಿಥಿಂಗ್ ಈಸ್ ಆಲ್ ರೈಟ್, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿಯಾಗಿ ಮಾಡಿದ್ದೀರಾ ಅಂತ ನಾನು ಅವ್ರಿಗೆ ಕನ್ಫರ್ಮೇಷನ್ ಕೊಡಬೇಕು. ಸಂಜೀವ್ ಅವರು ಬ್ಯುಸಿ ಇದ್ದಾರೆ, ಸೊ ಐ ಆಮ್ ಡೂಯಿಂಗ್ ಇಟ್ ಫಾರ್ ಹಿಮ್. ಸೊ ಈ ಗಾಡಿ ನಮ್ಮ ಹತ್ರ ಸ್ವಲ್ಪ ದಿವಸ ಇರುತ್ತೆ. ಡೋಂಟ್ ನೋ ಫಾರ್ ಹೌ ಲಾಂಗ್, ಬಟ್ ಇಟ್ ವಿಲ್ ಬಿ ದೇರ್. ಒಂದಷ್ಟು ರೈಡ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಗಾಡೀಲಿ, ನಮ್ಮ ಜೊತೆನೇ ಇರುತ್ತೆ. ಲೆಟ್ಸ್ ಗೆಟ್ ದ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಫ್ ದಿಸ್. ಸೊ ಅಗೇನ್ ಥ್ಯಾಂಕ್ಸ್ ಟು ನಮ್ಮ ಸಂಜೀವ್ ಬ್ರೋ. ಏನಿಲ್ಲ, ನಾನು ಈ ಬೈಕ್ ಇಟ್ಕೊಂಡ್ಬಿಡ್ತೀನಿ ಗುರು, ನನಗೆ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಟ್ಕೋ ಗುರು ಅಂತ ಹೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅಬ್ಬಾ ಸದ್ಯ ಮಳೆಗಿಳೆ ಚುಚ್ಕೊಂಬಿಡೈತಾ ಅಂತ ಶಾಕ್ ಆಗ್ಬಿಡ್ತು ಒಂದು ಸೆಕೆಂಡ್ಗೆ. ಯಾಕಂದರೆ ಈ ಟೈರ್ಸ್ ಎಲ್ಲ ಸಾಫ್ಟ್. ಇದು ಸೂಪರ್ ಕೋರ್ಸ್ ಅಲ್ಲ, ಇದು ರಾಸೋ 4. ಇದು ಬ್ಯಾಕು, ಫ್ರಂಟ್ ಇರೋದು ರಾಸೋ 4 ಕೋರ್ಸಾ. ಸೊ ರಾಸೋ 4 ಕೋರ್ಸಲ್ಲಿ ಸ್ವಲ್ಪ ಸಾಫ್ಟ್ ಕಾಂಪೌಂಡ್ ಬರುತ್ತೆ. ರಾಸೋ 4 ಆ್ಯಕ್ಚುಲಿ ಸ್ಟ್ರೀಟ್ ಟೈರು. ಸೊ ಪರವಾಗಿಲ್ಲ, ಈ ಟೈರ್ಸ್ ಎಲ್ಲ ಸೂಪರು ಸ್ಟ್ರೀಟ್ಸ್ಗೆ. ಸೊ ಅದೇ ಹೇಳಿದ್ನಲ್ಲ, ಈ ಗಾಡಿ ನನಗೆ ಇಷ್ಟ ಆದರೆ ನಾನೇ ಇಟ್ಕೊಂಡ್ಬಿಡ್ಬೋದು, ನಾಟ್ ಅ ಪ್ರಾಬ್ಲಮ್. ನೋಡೋಣ, ವಿಲ್ ರೈಡ್ ಇಟ್. ಬಟ್ ನನ್ನ ಪ್ಲ್ಯಾನ್ಸ್ ಬೇರೆ ಇದೆ. ನಾನು ಆಲ್ರೆಡಿ ಇನ್ನೊಂದು ಗಾಡಿಗೆ ಮಾತಾಡಿದ್ದೀನಿ, ಫೈನಲೈಸ್ ಕೂಡ ಮಾಡಿದ್ದೀನಿ. ಬಟ್ ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ನನ್ನ ಟೈಗರ್ ಸೇಲ್ಗಿದೆ, ನೋಡಿರ್ತೀರ ಆಲ್ರೆಡಿ ಹಳೆ ವಿಡಿಯೋಲ್ಲಿ ಟೈಗರ್ಸ್ ಒಂದು ಸೇಲ್ ಅಂತ ಹೇಳಿದ್ದೀನಿ. ಸೊ ಅದು ಸೇಲ್ ಆಗೋವರೆಗೂ, ಅದ್ರ ದುಡ್ಡು ಬರೋವರೆಗೂ ನನ್ನ ನೆಕ್ಸ್ಟ್ ಬೈಕಿಗೆ ಕೈ ಇಡೋಕ್ಕಾಗಲ್ಲ. ಸಿಕ್ಕಾಪಡೆ ಎಕ್ಸ್ಪೆನ್ಸಿವ್ ಇದೆ ಅದು ನೆಕ್ಸ್ಟ್ ಬೈಕ್, ಇದಕ್ಕಿಂತ ಎಕ್ಸ್ಪೆನ್ಸಿವ್ ಇದೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ವಿಚ್ ಬೈಕ್ ದ್ಯಾಟ್ ಈಸ್. ಸೊ ಅದು ಸ್ವಲ್ಪ ಟೈಮ್ ಆಗುತ್ತೆ. ಅದೇ ಹೇಳಿದ್ನಲ್ಲ, ಟೈಗರ್ ಎಲ್ಲ ಸೇಲ್ ಆಗಬೇಕು. ನಾನು ಇಟ್ಕೊಂಡಿಲ್ಲ ಅಂದರೂ ಸಂಜೀವ್ ಅವ್ರಿಗೆ ಹೇಳ್ತೀನಿ ಇದನ್ನು ಇಟ್ಕೊಂಬಿಡಿ ಅಂತ. ಯಾಕಂದರೆ ಅವ್ರದ್ದು BMW ಮತ್ತು ಪಾಣಿಗಾಲೆಲ್ಲ ಕೊಟ್ಬಿಟ್ರು ಅನ್ಸುತ್ತೆ. ಇವಾಗ ಇದೊಂದೇ ಇರೋದು ಅವ್ರ ಹತ್ರ. ಸೊ ಲಾಸ್ಟ್ ಸ್ಕೀಮ್ ಟು ಕೀಪ್ ಇಟ್. ಅವರು ಇದನ್ನೆಲ್ಲ ಓಡಿಸೇ ಇಲ್ಲ ಗುರು, ನಾನು ಓಡಿಸೋಷ್ಟೆಲ್ಲ ಓಡಿಸೇ ಇಲ್ಲ. ಅವರು ತೊಗೊಂಡಾಗಿದ್ದ ನಾನೇ ಜಾಸ್ತಿ ಓಡಿಸಿರೋದು ಇದನ್ನು ಅವ್ರಿಗಿಂತ. ಬಟ್ ಇದ್ರ ಫುಟ್ ಪೆಕ್ಸ್ ಮಾತ್ರ ಎಕ್ಸ್ಟ್ರೀಮ್ಲಿ ಹೈ ಪ್ಲೇಸ್ ಮಾಡಿದ್ದಾರೆ. ಸೊ ಅದಕ್ಕೇ ಲೇಟೆಸ್ಟ್ ಮಾಡಲಲ್ಲಿ ಡೌನ್ ಮಾಡಿದ್ದಾರೆ. ಪ್ರಾಬ್ಲಿ ತುಂಬ ಫೀಡ್ಬ್ಯಾಕ್ಸ್ ಬಂದಿರಬೇಕು ಅವ್ರಿಗೆ. ಓವರ್ ಆಲ್ ಎಲ್ಲ ಕಂಟ್ರಿ ಮಾರ್ಕೆಟಿಂದ ಸಿಕ್ಕಾಪಟ್ಟೆ ಮೇಲಿದೆ. ನಂತರ ಉದ್ದ ಇರೋರಿಗಂತೂ ಹೆವಿ ಹಿಂಸೆ. ಯಾಕಂದರೆ ನಾವು ಕಾಲು ಹಿಂಗಿಟ್ಟಿರಲ್ಲ, ಕಾರ್ನರೆಲ್ಲ ತೊಗೊಳ್ಳೋವಾಗ ಆ ಟೋ ಮೇಲೆ ಹಿಂಗಿಟ್ಟಿರ್ತೀವಿ. ಸೊ ಹಂಗೆ ಇಡಬೇಕು. ಸೊ ಇದು ಆಲ್ರೆಡಿ ಮೇಲಿರೋದ್ರಿಂದ ನಾವು ಟೋ ಮೇಲೆ ಇಡೋದಕ್ಕೆ ಆಗೋದೇ ಇಲ್ಲ, ಸಿಕ್ಕಾಪಟ್ಟೆ ಮೇಲೆ ಇರುತ್ತೆ. ವೆರಿ ಗಾರ್ಜಿಯಸ್ ಮೆಷೀನ್ ಗುರು. ಇವತ್ತು ಇದರ ಪ್ಯೂರ್ ಸೌಂಡು ಎಲ್ಲ ಕೇಳಿಸ್ಕೊತೀರಾ? ಬನ್ನಿ ನಮ್ಮ ಅಡ್ಡ ಬಂದಿದ್ದೀವಲ್ಲ, ಒಳ್ಳೆ ಕ್ರೇಜಿ ಬ್ಲಾಸ್ಟ್ ಮಾಡೋಣ ಇವತ್ತು. ಆ್ಯಂಡ್ ಆಲ್ಸೋ ಮೊನ್ನೆ ಇದ್ರ ಸೆಟ್ಟಿಂಗ್ಸು ಅದೆಲ್ಲ ನೋಡ್ಕೊತಾ ಇದ್ದೆ. ಇದರಲ್ಲಿ 3 ಥರ ಟ್ರ್ಯಾಕ್ ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಮೋಡು ನಾನೀಗ ಟ್ರ್ಯಾಕ್ ಡಿಸ್ಪ್ಲೇಗೆ ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ ಗೊತ್ತಾ ಟ್ರ್ಯಾಕ್. ನೋಡಿ ಇಲ್ಲಿ ಶಿಫ್ಟ್ ಲೈಟ್ಸು, ಆ ಶಿಫ್ಟ್ ಲೈಟ್ಸ್ ಕೂಡ ಸೆಟ್ ಮಾಡಿದ್ದೀನಿ ಇವಾಗ. ನೋಡಿ ಇದು ಟ್ರ್ಯಾಕ್ ಡಿಸ್ಪ್ಲೇ.
ಲಾಸ್ಟ್ ಟೈಮ್ ನೋಡಿದಾಗ ಸ್ಟ್ರೀಟ್ ಡಿಸ್ಪ್ಲೇನಲ್ಲಿತ್ತು ನೋಡಿ, ಇದು ಲೀನ್ ಆ್ಯಂಗಲ್ ಇದು ತೋರಿಸುತ್ತೆ, ಗಾಡಿ ಹೆಂಗೆ ಬಗ್ತಾ ಇದೆ ಹಂಗೆ ಲೀನ್ ಆ್ಯಂಗಲ್ ತೋರಿಸುತ್ತೆ. ಇಲ್ಲಿ ಶಿಫ್ಟ್ ಲೈಟ್ ಸೆಟ್ ಮಾಡಿದ್ದೀನಿ, ಇವಾಗ ನೋಡಿ ಹೋಗೋವಾಗ ಹೆಂಗೆ ಕಾಣಿಸುತ್ತೆ ಶಿಫ್ಟ್ ಲೈಟ್. ನಂಗೆ ಭಾರಿ ಇಷ್ಟ ಈ ಶಿಫ್ಟ್ ಲೈಟು ಈ ಗಾಡೀಲಿ, ಯಾಕಂದರೆ ಕಲರ್ ಇದೆ, ಬ್ಲೂ ರೆಡ್ಡು ವೈಟು ಹಂಗೆ ಬರುತ್ತೆ. ಬಟ್ ಸೂಪರ್ ಆಗಿದೆ ಗುರು ಡಿಸ್ಪ್ಲೇ ಎಲ್ಲ ಇದರದು. ಮೋಡ್ 2ನಲ್ಲಿದೆ, ಇವಾಗ ಮೋಡ್ 1ಗೆ ಹಾಕೊಂಬಿಡೋಣ. 3 ಮೋಡ್ಸ್ ಇದೆ ಇರೋ, ಮೋಡ್ 1, 2, 3 ನಾವು ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೊಬೋದು. ಮೋಡ್ 1ನಲ್ಲಿ ನಾನು ಹೈಯೆಸ್ಟ್ ಪವರು ಲೀಸ್ಟ್ ಎಲೆಕ್ಟ್ರಾನಿಕ್ ಸೆಟ್ ಮಾಡಿದ್ದೀನಿ. ಪವರ್ 1, ಟ್ರಾಕ್ಷನ್ 1, ವೀಲಿ ಕಂಟ್ರೋಲ್ 1, ಇಂಜಿನ್ ಬ್ರೇಕ್ 2. ಸೊ ಎಲ್ಲ ಮ್ಯಾಕ್ಸ್ಡ್ ಔಟ್ ಸೆಟ್ಟಿಂಗ್ಸಲ್ಲಿದೆ, ಅಂದರೆ ವಿತಿನ್ ಸೇಫ್ ಲಿಮಿಟು. ಯಾವುದೂ ಆಫ್ ಮಾಡಿಲ್ಲ ನಾನು, ಟ್ರಾಕ್ಷನ್ ಎಲ್ಲ ನೋಡೋಣ ನಾವು. ಏನಿದೆಯಲ್ಲ, ಸೊ ನ್ಯೂಟ್ರಲಲ್ಲಿ ಬರೋಲ್ಲ ಶಿಫ್ಟ್ ಲೈಟು, ಗೇರ್ಗೆ ಹಾಕ್ಬೇಕು ಅನ್ಸುತ್ತೆ. ನೋಡಿ ಗೇರಲ್ಲಿ ಬರ್ತಾ ಇದೆ, ನೋಡೋಣ ಬನ್ನಿ. ಇಲ್ಲಿ ಯಾರು ಬರ್ತಾ ಇಲ್ಲ. ಆಲ್ರೆಡಿ ವಾರ್ಮ್ ಅಪ್ ಆಗಿದೆ ಟೈರ್ಸು, ಬ್ರೇಕ್ಸ್ ಎಲ್ಲ. ಯಾರೋ ನಂಪಲ್ಲಿ ಹಿಂಗೆ ಹೊಡಿತಪ್ಪ ಟಪ್ ಅಂತ. ಸೊ ಕೀದು ಯಾಕೋ ಸಿಗ್ನಲ್ ಬ್ಲಿಂಕ್ ಹೊಡಿತಾ ಇದೆ, ಒಂದು ಸರಿ ಕೀ ಚೆಕ್ ಮಾಡ್ಬಿಡೋಣ. ಮೊದಲೇ ಪೌಚಲ್ಲಿ ಇಟ್ಟಿದ್ದೀನಿ ಕೀನ, ಆಮೇಲೆ ಆರ್ಗೆ ಹೀರ್ಕೊಂಡು ಹೋಗ್ಬಿಟ್ರೆ ನಾನು ಮನೆಗೆ ಹೋಗೋಕ್ಕಾಗಲ್ಲ ಗಾಡಿ ಆಫ್ ಆದರೆ. ಏನಿಲ್ವಲ್ಲ, ಪೌಚೆಲ್ಲ ಕ್ಲೋಸ್ ಆಗಿದೆ, ಹೋಯ್ತು. ಎಲೆಕ್ಟ್ರಾನಿಕ್ಸ್ ಹಂಗೆ ಒಂದೊಂದು ಸರಿ ಅದು ಹಿಂದೆ ಇದೆಯಲ್ಲ, ಪ್ರಾಬಬ್ಲಿ ಅದಕ್ಕೆ ಸಿಗ್ನಲ್ಸು ಸಿಗ್ತಾ ಇಲ್ಲ ಅನ್ಕೊತೀನಿ, ಅದ್ರ ಸೆನ್ಸರ್ ಎಲ್ಲ ಮುಂದೆ ಇರುತ್ತೆ. ಅಯ್ಯೋ ಇನ್ಯಾರು ಆಪೋಸಿಟ್ ಬರ್ತಾವನೆ, ನೋಡೇ ಇಲ್ಲ. ಯಪ್ಪ ಅದು ಅಷ್ಟು ಫಾಸ್ಟಾಗಿ ಬರ್ತಾವನೆ.
ಕಲರ್ ನೋಡ್ಕೊಂಡು ಓಡಿಸ್ತಾ ಅವನೇ ಅನ್ಸುತ್ತೆ. ಈ ಕಡೆನೇ ಬರ್ತಾವನೆ ಇಲ್ಲೇನ್ಗೆ. G-ಫೋರ್ಸ್ ಕೂಡ ತೋರಿಸುತ್ತೆ ನೋಡಿ ಇದರಲ್ಲಿ. ಇಲ್ಲಿ ಬ್ಲೂ ಲೈಟ್ ಅಪ್ ಆಗುತ್ತೆ, ನೀವು ಬ್ರೇಕ್ ಹೊಡಿದ್ರೆ ಆಕ್ಸಲರೇಟ್ ಮಾಡಿದ್ರೆ ರೆಡ್ ಲೈಟ್ ಅಪ್ ಆಗುತ್ತೆ ನೋಡಿ, ರೆಡ್. ಈ ರೋಡಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ. ಸೊ ಇಲ್ಲಿ ಯೂಶಲಿ ಸೂಪರ್ ಬೈಕ್ಸ್ಗೆ ಬರೋದು 17.5 ಲೀಟ್ರ್ ಫ್ಯೂಲ್ ಟ್ಯಾಂಕು. ಇದರಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. 16.5 ಎಲ್ಲ ಇದ್ರೆ ಹೆವಿ ಹಿಂಸೆ ಆಗ್ಬಿಡ್ತೈತೆ. ಆಮೇಲೆ ವಾಪಸ್ಸೇ ಹೋಗೋಕ್ಕಾಗಲ್ಲ ನಾನು. ಆ್ಯಕ್ಚುಲಿ ತುಂಬ ದೂರ ಬಂದ್ಬಿಟ್ಟಿದ್ದೀನಿ, ಇಷ್ಟು ದೂರ ಎಲ್ಲ ಬರಬಾರ್ದು. ಕಾರಲ್ಲಾದರೆ ರೇಂಜ್ ಸಿಕ್ಕಾಪಟ್ಟೆ ಇರುತ್ತೆ. ಈ ಥರ ಸೂಪರ್ ಬೈಕಿಗೆಲ್ಲ ತುಂಬ ಕಮ್ಮಿ ರೇಂಜು. ಎಷ್ಟೊಂದು ಫುಲ್ ಟ್ಯಾಂಕಲ್ಲಿ 180-200 ಹೋದರೆ ಜಾಸ್ತಿ ಇದು. ಅದು ಎಸ್ಪೆಷಲಿ ನೀವು ಫುಲ್ಲು ಪಿನ್ ಮಾಡಿದ್ರೆ ಒಂದೇ ಸರಿ ಕುಡಿದ್ಬಿಡುತ್ತೆ ಹೈ RPMಲ್ಲಿ. ಟಾಪ್ ಆ್ಯಂಡಲ್ಲಿ ಒಳ್ಳೆ ತಾಕತ್ತಿದೆ ಗಾಡಿಗೆ. ಬಟ್ ಅಗೇನ್ ಇದರಲ್ಲಿ ನೋಡಿ ತುಂಬ ಲಾಂಗ್ ಗೇರಿಂಗು. ನೀವು 4th ಗೇರೇ ಜಾಸ್ತಿ. 4th ಗೇರೇ ನೀವು ಫುಲ್ಲು ಮಾಡೋದಕ್ಕೆ ರೋಡ್ ಸಿಕ್ಕಲ್ಲ. 5th 6th ಗೇರ್ಸ್ ಕೊಟ್ಟಿರೋದೇ ವೇಸ್ಟ್ ಈ ಗಾಡಿನಲ್ಲಿ. ಸೊ ಇದಕ್ಕೇ ಆಲ್ ಓವರ್ ದ ವರ್ಲ್ಡ್ ತುಂಬ ಟಾಲ್ ಗೇರಿಂಗು ಇಷ್ಟು ಅವಶ್ಯಕತೆ ಇಲ್ಲ ಅಂತ ಫೀಡ್ಬ್ಯಾಕ್ಸ್ ಕೊಟ್ಟು ಇವಾಗ ಗೇರ್ ಬಾಕ್ಸೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹೋಂಡಾದವರು. ಇವಾಗಿರೋ ಗಾಡಿ ಅಂದರೆ 2025 ಗಾಡಿ ಇನ್ನೂ ಲಿಟ್ಟು, ಇನ್ನೂ ಬಾಂಬ್ ಆಗಿದೆ. ಇದಕ್ಕಿನ್ನ ಜಾಸ್ತಿ ಪವರ್ ಅನ್ಸುತ್ತೆ. ಅದು ಕಂಪ್ರೆಷನ್ನು ಜಾಸ್ತಿ, ಪವರು ಜಾಸ್ತಿ ಸ್ವಲ್ಪ. ಆಮೇಲೆ ಗೇರ್ ಬಾಕ್ಸ್ ಫುಲ್ಲು ಚೇಂಜ್ ಮಾಡಿದ್ದಾನೆ. ಇಷ್ಟು ಟಾಲ್ ಬರಲ್ಲ ಅದು. ಅದರಲ್ಲಿ ಪ್ರಾಬ್ಲಿ 5th 6th ಗೇರೆಲ್ಲ ಯೂಸ್ ಮಾಡ್ಬೋದು. ಇದರಲ್ಲಿ ವೇಸ್ಟ್ ಗುರು ಕೊಟ್ಟಿರೋದು ಬರೀ 4 ಗೇರ್ಸ್ ಅಷ್ಟೇ ನಾವು ಯೂಸ್ ಮಾಡೋಕ್ಕಾಗೋದು. ಅದೇ ಸಿಕ್ಕಾಪಟ್ಟೆ ಆಗೋಯ್ತು 4 ಗೇರ್ಸು. ಆದರೆ ಒಳ್ಳೆ ಗಾಡಿ. ಸೊ ಎಕ್ಸಾಸ್ಟು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸ್ಟಾಕ್ ಎಕ್ಸಾಸ್ಟೇ. ಇದಕ್ಕೆ ಆ್ಯಕ್ಚುಲಿ ಚೇಂಜ್ ಮಾಡೋ ಅವಶ್ಯಕತೆನೇ ಬೇಕಾಗಿಲ್ಲ. ಬಟ್ ಏನಂದರೆ ಗಾಡಿ ಐಡಲ್ಲಿದ್ದಾಗ ಸೌಂಡ್ ಕೇಳಿಸಲ್ಲ ನಿಮಗೆ, ಫುಲ್ ಮಫಲ್ ಆಗಿಬಿಡುತ್ತೆ. ಸೊ ನಾನು ಸೂಪರ್ ಬೈಕಲ್ಲಿ ಓಡಾಡ್ತಾ ಇದ್ದೀನಿ ಗುರು ಅಂತ ನೀವೇನಾದರೂ ಶೋ ಕೊಡಬೇಕಂದ್ರೆ ಈ ಎಕ್ಸಾಸ್ಟು ಸಾಕಾಗಲ್ಲ. ಓಡಿಸೋವಾಗ ಫುಲ್ ಓಪನ್ ಆಗುತ್ತೆ, ಫುಲ್ ಸಿಸ್ಟಮ್ ಥರನೇ ಸೌಂಡ್ ಬರುತ್ತೆ, ಎಲ್ಲ ಸೂಪರು. ಬಟ್ ಐಡಲಲ್ಲಿ ಮೆತ್ತಿಗೆ ಹೋದಾಗ ಫುಲ್ ಆಫ್ ಆಗಿಬಿಡುತ್ತೆ. ಏನು ಕೇಳಿಸಲ್ಲ, ನಿಮ್ಮ ಗಾಡಿ ಸೌಂಡೇ ಕೇಳಿಸಲ್ಲ. ಸೊ ಒಂದು ಎಕ್ಸಾಸ್ಟ್ ಇದೆ ಆ್ಯಕ್ಚುಲಿ. ಈ ಗಾಡಿದು ಎಕ್ಸಾಸ್ಟು ರೆಡಿ ಇದೆ ಸಂಜೀವ್ ಅವ್ರ ಹತ್ರ. ನೋಡೋಣ ಅವ್ರ ಹತ್ರ ಏನಾದರೂ ತರಿಸ್ಕೊಂಡು ಫಿಟ್ ಮಾಡ್ಸೋಕ್ಕಾಗುತ್ತಾ ಅಂದರೆ ಅದನ್ನು ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಅವಾಗ ಸರ್ವೋ ವಾಲ್ವ್ಸ್ ಎಲ್ಲ ಎತ್ಬಿಟ್ಟಿರ್ತೀವಿ. ಇಲ್ಲಿಂದ ಬರುತ್ತೆ ಅದು. ಫುಲ್ ಸಿಸ್ಟಮ್ ಏನಲ್ಲ, ಸ್ಲಿಪಾನೇ. ಬಟ್ ಇದಕ್ಕೆ ಸ್ಲಿಪಾನೇ ಸಾಕು, ಬೇಜಾನ್ ಸೌಂಡ್ ಬರುತ್ತೆ. ಇದು ವಾಲ್ವ್ ಹೋಗ್ಬಿಡುತ್ತಲ್ಲ, ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಸೌಂಡ್ ಬರುತ್ತೆ. ಐಡಲಲ್ಲಿ ಕೂಡ ಸಖತ್ತಾಗಿರೋ ಸೌಂಡು. ಬನ್ನಿ ಹೋಗೋಣ ಸಾಕು ಇವಾಗ. ಬಟ್ ಹೆವಿ ಡಕ್ ಮಾಡ್ಕೊಂಡು ಕೂತ್ಕೊಬೇಕು, ಭಾರಿ ಹಿಂಸೆ ಈ ಗಾಡೀಲಿ. ನನ್ನಷ್ಟೆಲ್ಲ ಉದ್ದ ಇರೋರಿಗೆ ಕಷ್ಟ. ಫುಲ್ ಸ್ಪೀಡಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ನಂದು ಸೂಟನ್ನೇ ದಪ 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 ಅಂತ ಆರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಮಗೊಂಥರ ಟೆನ್ಷನ್ ಆಗಿಬಿಡ್ತೈತೆ ಅವಾಗ. ಆಮೇಲೆ ಈ ವಿಂಡ್ಶೀಲ್ಡ್ ತುಂಬ ಡೌನ್ ಇದೆ. AGV ಹೆಲ್ಮೆಟ್ ಹಾಕ್ಕೊಂಡಿರೋದಕ್ಕೆ ಪರವಾಗಿಲ್ಲ. ಇವತ್ತು ನೋಡಿ ಬಫೆಟಿಂಗೇ ಇಲ್ಲ. MT ಹಾಕ್ಕೊಂಡು ಓಡಿಸಿದ್ರೆ ಫುಲ್ ಬಫೆಟ್ ಆಗಿಬಿಡುತ್ತೆ ತಲೆ. ಇದರಲ್ಲಿ ಬಫೆಟಿಂಗ್ ಪ್ರಾಬ್ಲಮ್ ಇಲ್ಲ AGVನಲ್ಲಿ. ಬಟ್ ಸ್ಟಿಲ್ ಈ ವಿಂಡ್ಶೀಲ್ಡ್ ಸಿಕ್ಕಾಪಟ್ಟೆ ಡೌನ್ ಇದೆ. ಆಮೇಲೆ ಗಾಡಿ ಹೆವಿ ಫುಟ್ ಪೆಕ್ಸ್ ಮೇಲೆ ಅಲ್ವಾ, ಕಾಲಿಗೆಲ್ಲ ಹಿಡ್ಕೊಳ್ಳೋಕೆ ಹೆವಿ ಕ್ರ್ಯಾಂಪ್ ಆಗುತ್ತೆ. ಸೊ ಇದರಲ್ಲಿ ಒಂದು ಸೆಟ್ಟಿಂಗ್ ಚೇಂಜ್ ಮಾಡ್ಕೊಳ್ಳೋಣ ತಡೀರಿ. ಡಿಸ್ಪ್ಲೇ 4 ಬ್ರೈಟ್ನೆಸ್ಸು, ಡಿಸ್ಪ್ಲೇ ಕಸ್ಟಮೈಸ್ ಅದರಲ್ಲಿ ಇದೆಯಾ? ಇಲ್ಲ, ಇಲ್ಲಿ ರೆವ್ ಇಂಡಿಕೇಟರ್. ಇಂಟರ್ವಲ್ಲು 500 ಇದೆ. ಶಿಫ್ಟ್ ಪಾಯಿಂಟ್ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ. 14,000ಗೆ ಇಟ್ಕೊಳ್ಳೋಣ. ಆವಾಗ ನಮಗೆ ಶಿಫ್ಟಿಂಗು ಬೇಗ ಸಿಗುತ್ತೆ. ಅಯ್ಯಪ್ಪ, ಯಾವುದೋ ಒಂದು ಹಂಪ್ ಹೊಡಿತು ಸರಿಯಾಗಿ ತಿರ್ಗ. ಈ ಸೂಪರ್ ಬೈಕ್ಸಲ್ಲಿ ಇದೊಂದು ಪ್ರಾಬ್ಲಮ್ಮು. ಸಸ್ಪೆನ್ಷನ್ ಹೆವಿ ಸ್ಟಿಫ್ ಇರುತ್ತಲ್ಲ, ಒಂದೇ ಒಂಚೂರು ಅಂಡ್ಯುಲೇಷನ್ ಸಿಕ್ಕಿದ್ರು ಡಡ್ ಅಂತ ಹೊಡೆಯುತ್ತೆ. ಸಾಮಾನ್ಗೆ ಬಿದ್ದು ಗುರು ಏಟು. ಫಾಕ್.
ಯಪ್ಪ ನೋಡಿ ನಾಯಿಗಳು ಎವೇ ರಿಸ್ಕು ಬರೋ ನಾಯಿ ಇದೆ ಅಂದ್ರೆ ಮೋಲೆ ನೋಡಲ್ಲ ಹೆಂಗ್ ಕ್ರಾಸ್ ಮಾಡ್ತಾ ಇದ್ದಾವೆ ನಾಯಿಗಳು. ಸಾಕಾಗಿತ್ತು ಗುರು, ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಏನಂದರೆ 280 ಮೇಲೆ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಈ ಫುಲ್ ಸೂಟೆಲ್ಲ ಹಾರಾಡ್ಬಿಡುತ್ತೆ, ಹಾಗೆ ಫುಲ್ ಬಾಡಿ ಎಲ್ಲ ಶಿವರ್ ಮಾಡಿಸ್ಬಿಡುತ್ತೆ. ಯು ಡೋಂಟ್ ಗೆಟ್ ದ ಕಾನ್ಫಿಡೆನ್ಸ್ ಟು ಪುಷ್ ಫರ್ದರ್. ಬಟ್ ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಚಿಕ್ಕದಾಗಿರೋರು ಓಡಿಸಿದ್ರೆ ನೆಕ್ಸ್ಟ್ ಲೆವೆಲ್ ಆಟಾಡ್ಬೋದು. ನಾನು ಇವಾಗ ಅಟ್ ಮೈ ಹೆವಿಯೆಸ್ಟ್ ಅನ್ಕೊತೀನಿ 93 ಕಿಲೋಸ್ ಹಾಕ್ಬಿಟ್ಟಿದ್ದೀನಿ. ಶಿಟ್, ರೆಡ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬರೀ ಇನ್ಕ್ರೀಸೇ ಆಗ್ತಾಯಿದ್ದೀನಿ. ವೆರಿ ಬ್ಯಾಡ್. ಸೊ ಎಲ್ಲೂ ಏನೂ ಲೀಕೇಜ್ ಇಲ್ಲ. ಕೂಲೆಂಟು ರೇಡಿಯೇಟ್ರು ಎಲ್ಲ ಸಾರ್ಟೆಡ್, ನೋ ಸೈನ್ಸ್ ಆಫ್ ಎನಿ ಲೀಕೇಜ್. ಸೊ ಇದರಲ್ಲಿ ಆಯಿಲ್ ರೇಡಿಯೇಟ್ರು ಸಪ್ರೇಟ್ ಇದೆ, ಕೂಲೆಂಟ್ ರೇಡಿಯೇಟ್ರ್ ಸಪ್ರೇಟ್ ಇದೆ. ಇಂಜಿನ್ ಆಯಿಲ್ಗೂ ಕೂಲರ್ ಇದೆ. ಸೊ ಅದು ಕೆಳಗಡೆ ಇದೆ, ಮೇಲೆ ಇರೋದು ಕೂಲೆಂಟ್ ರೇಡಿಯೇಟ್ರು. ಡಬಲ್ ಕೂಲಿಂಗ್, ಹೈ ಕಂಪ್ರೆಷನ್ ಅಲ್ವಾ, ಬೇಕೇ ಬೇಕು ಈ ಗಾಡಿಗಳಿಗೆಲ್ಲ. ನೋಡಿ ಇದರಲ್ಲಿ ಇನ್ನೂ ಲೋ ಫ್ಯೂಲ್ ಬಂದಿಲ್ಲ. ಲಾಸ್ಟ್ ಟೈಮ್ ನಾನು ಡುಕಾಟಿ ತಂದಾಗ ಹೊಸದು VFM ಇಂದ ಅದನ್ನು ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟು ಹಿಂಗೆ ರೈಡ್ ಹೋಗ್ಬಿಟ್ಟು ಬಂದಿದ್ದು. ಕರೆಕ್ಟಾಗಿ ಈ ಪಾಯಿಂಟಲ್ಲಿ ಲೋ ಫ್ಯೂಲ್ ಬಂತು. ಇದನ್ನು ಫುಲ್ ಟ್ಯಾಂಕ್ ಮಾಡಿಸಿದ್ದೆ, ನೋಡಿ ಇನ್ನೂ ಲೋ ಫ್ಯೂಲ್ ಬಂದೇ ಇಲ್ಲ. ಸೊ ಜಾಪನೀಸ್ ಬೈಕ್ಸ್ ಬೇಬೇ, ಮೈಲೇಜು, ಪರ್ಫಾರ್ಮೆನ್ಸು ಎಲ್ಲ ಕೊಡ್ತವೆ. ಯುರೋಪಿಯನ್ ಬೈಕ್ಸು ಮೈಲೇಜ್ ವರ್ಸ್ಟು. ಡುಕಾಟಿ, ಟ್ರಯಂಫು ಇವೆಲ್ಲ ಕುಡ್ದಾಕ್ಬಿಡ್ತವೆ. ಟ್ರಯಂಫಲ್ಲಿ ಹಂಗೆ ನೋಡೋಕೋರೆ ಅದು ಸೂಪರ್ ಸ್ಪೋರ್ಟೇ ಇಲ್ಲ ಇವಾಗ. 765 ಲಾಸ್ಟ್ ಅವ್ರದ್ದು, ಅದೂ ಲಿಮಿಟೆಡ್ ನಂಬರ್ಸ್. ಅವರು ಸೂಪರ್ ಸ್ಪೋರ್ಟ್ ಯಾವುದು ಇಲ್ಲ. ಲೀಟ್ರ್ ಕ್ಲಾಸ್ ಬೈಕ್ ಅಂತೂ ಮಾಡೇ ಇಲ್ಲ ಬಿಡಿ ಅವರು. 675 ಬಿಟ್ರೆ 765 ಅಷ್ಟೇ. ಸೊ ಹಂಗೆ ನೋಡೋಕೆ ಹೋದರೆ ಇದು ನಮ್ಮ ಡುಕಾಟಿ ಪಾನಿಗಾಲ್ V4 ಏನೋ ಒಳ್ಳೆ ಮೈಲೇಜ್ ಕೊಡ್ತಾ ಇದೆ CBR. ಸೊ ಅಷ್ಟೇ ಡಾರ್ಲಿಂಗ್ಸ್, ಈ ವಿಡಿಯೋನ ಪ್ರಾಬ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮತ್ತೊಂದು ರೈಡ್ನಲ್ಲಿ, ಮುಂದಿನ ವಿಡಿಯೋನಲ್ಲಿ. ಟಾಟಾ, ಬಾಯ್ ಬಾಯ್.